ಓಪನಿಂಗ್ ಸೀನ್ ಏನು ಅನ್ನೋದನ್ನೇ ನಿಮಗೆ ಕೊನೆ ತನಕ ಕಾಣಿಸುತ್ತೆ. ಕೊನೆಯಲ್ಲೇ ಗೊತ್ತಾಗೋದು ಓಪನಿಂಗ್ ಸೀನ್ ಏನಕ್ಕೆ ಬಂದಿದೆ ಅನ್ನೋದೇ ನಿಮ್ಗೆ ಕೊನೆ ಸೀನಲ್ಲಿ ಗೊತ್ತಾಗುತ್ತೆ. ಯುದ್ಧ ಇವಾಗ ಶುರು ಆಗಿದೆ, ಆ ದೇವಿನೇ ನೋಡ್ಕೊತಾಳೆ. ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯಗೌಡ. ಕನ್ನಡ ಇಂಡಸ್ಟ್ರಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಹಾವಳಿ ಜಾಸ್ತಿ ಆಗಿದೆ. ಅದೇ ಒಂದು ಪಟ್ಟಿಯಲ್ಲಿ ಈಗ ರೋಣ ಸಿನಿಮಾ ಕೂಡ ಸೇರ್ಪಡೆ ಆಗಿರುವಂಥದ್ದು. ಈ ಸಿನಿಮಾದ ಎಲ್ಲದರ ಬಗ್ಗೆ ಮಾತಾಡಲು ಸಿನಿಮಾದ ನಾಯಕ ನಟನಾಗಿರುವಂತಹ ರಘುರಾಜನಂದ ಅವರು ಹಾಗೆ ನಿರ್ದೇಶಕರಾಗಿರುವಂತಹ ಸತೀಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ಇಬ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾವು ಕೂಡ ಚೆನ್ನಾಗಿದ್ದೀವಿ. ಮೊದಲಾಗಿ ನಿಮ್ಮಿಂದನೇ ಶುರು ಮಾಡ್ತೀನಿ. ರೋಣ ಸಿನಿಮಾ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು? ರೋಣ ಸಿನಿಮಾ ಯಾಕೆ ಮಾಡಬೇಕು ಅಂದರೆ, ನಾನೊಬ್ಬ ಹೊಸಬಾಗಿ ನಾಯಕ ನಟನಾಗಿ ಪ್ರೆಸೆಂಟ್ ಮಾಡ್ಕೋಬೇಕಾದ್ರೆ ನನಗೆ ಆ ಕತೆಗಳಲ್ಲಿ ನನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದಷ್ಟು ಎಲಿಮೆಂಟ್ಸ್ ಇರಬೇಕಾಗತ್ತೆ. ಒಂದು ಆ್ಯಕ್ಟಿಂಗ್ ಆಗಿರಲಿ, ಇನ್ನೊಂದು ಫೈಟ್ ಆಗಿರಲಿ, ಡ್ಯಾನ್ಸ್ ಆಗಿರಲಿ, ಇದೆಲ್ಲದನ್ನು ತೋರಿಸಿದಾಗ ನನಗೆ ಇನ್ನೊಂದೇನೋ ಆಪರ್ಚುನಿಟಿ ಬರೋ ಕಾರಣಕ್ಕೆ ರೋಣ ಸಿನಿಮಾದಲ್ಲಿ ಇದೊಂದು ಎಲ್ಲನೂ ಇತ್ತು. ಈ ಸ್ಕ್ರಿಪ್ಟ್ನಲ್ಲಿ ಪ್ರತಿಯೊಂದು ಕೂಡ ಆಗಿತ್ತು. ಅದರಿಂದ ನಾನು ಈ ಒಂದು ರೋಣ ಸ್ಕ್ರಿಪ್ಟ್ನ ಚೂಸ್ ಮಾಡೋಕ್ಕೆ ಒಂದು ದೊಡ್ಡ ಕಾರಣ ಆಗಿತ್ತು ಅಂತ ಹೇಳ್ತೀನಿ. ಓಕೆ ಸರ್, ನೀವೇ ನಿರ್ದೇಶನ ಮಾಡಿರೋದ್ರಿಂದ ರೋಣ ಅಂತಾನೆ ಯಾಕೆ ಹೆಸರಿಡಬೇಕು ಅಂತ ನಿಮ್ಮ ಮೈಂಡ್ ಸೆಟ್ಟಿಗೆ ಬಂತು? ಮೇಡಮ್ ಆ್ಯಕ್ಚುಲಿ ಇದು ಒಂದು ಊರಲ್ಲಿ ಒಂದು ಕ್ಷೇತ್ರದಲ್ಲಿ ನಡೆಯೋ ಒಂದು ಕತೆ ಮೇಡಮ್. ಈ ಕ್ಷೇತ್ರದಲ್ಲಿ ನಡೆಯೋ ಕತೆ ಆಗಿರೋದ್ರಿಂದ ಒಂದು ಪವರ್ಫುಲ್ ಆದ ಹೆಸರು ಬೇಕಿತ್ತು, ಅಂದ್ರೆ ಆ ಕ್ಷೇತ್ರದ ಹೆಸರು ಬೇಕಿತ್ತು. ಸೊ ಅದಕ್ಕೋಸ್ಕರ ಹುಡುಕ್ತಾ ಇರುವಾಗ ಒಂದು 4-5 ಹೆಸರು ಬಂದು, ಬಟ್ ಫೈನಲಿ ರೋಣ ಅನ್ನೋದು ಆ ಹೆಸರಿಗೆ ಅಂದ್ರೆ ನಮ್ಮ ಕಂಟೆಂಟಿಗೂ ಮತ್ತೆ ನಮ್ಮ ಟೈಟಲ್ಗೂ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಟ್ಟಿದೆ. ಓಕೆ, ಕತೆ ಕೇಳಿದ್ರಿ, ಹೇಗೆ ಅನ್ನಿಸ್ತು ಅನ್ನುವಂಥದ್ದು ಕತೆ ಕೇಳಿದಾಗ? ಆ್ಯಕ್ಚುಲಿ ಈ ಕತೆನ ನಾವು ಒಟ್ಟಿಗೆ ಸೇರ್ಕೊಂಡಿದ್ವಿ. ಯಾವಾಗ ಕೆರೆಬೇಟೆ ಅನ್ನೋ ಸಿನಿಮಾ ಮಾಡುವಾಗ ಶೆಡ್ಯೂಲ್ ಪ್ಯಾಕಪ್ ಆದ್ಮೇಲೆ ನಾವಿಬ್ರು ವಾಕ್ ಹೋಗೋದು ಒಂದು ಪದ್ಧತಿ ಮಾಡ್ಕೊಂಡಿದ್ವಿ. ಊಟ ಆದ್ಮೇಲೆ ಅಂದ್ರೆ ಸೊರಬಾಲೆಲ್ಲ ಶೂಟಿಂಗ್ ಮಾಡಿದ್ವಿ. ಸೊ ಅಲ್ಲಿ ವಾಕ್ ಇಲ್ಲಾಂದ್ರೆ ಅಲ್ಲಿ ಹೋಗೋದು, ರೋಡಲ್ಲಿ ಸುಮ್ಮನೆ ಹೋಗ್ತಿರುವಾಗ ನಮ್ದು ಆ್ಯಕ್ಚುಲಿ ಒಂದು ಸಿನಿಮಾ ಬಗ್ಗೆನೇ ಡಿಸ್ಕಷನ್ಸ್ ಇರುತ್ತೆ. ನಾವು ಏನು ಮಾತಾಡಿದ್ರು ಸಿನಿಮಾ ಬಗ್ಗೆನೇ ಮಾತಾಡ್ತಿರ್ತೀವಿ. ಅವ್ರು ಒಂದಷ್ಟು ಕತೆಗಳನ್ನ ಹೇಳ್ತಿದ್ರು, ನಾನು ಕೇಳ್ತಿದ್ದೆ, ಅಣ್ಣ ಹೇಳಿ ಅಣ್ಣ ಯಾವ್ದಾದ್ರು ನೀವೇನು ಮಾಡ್ತಿದ್ದೀರಾ ಹೇಳಿ, ಆಮೇಲೆ ನನಗೂ ಯಾವ್ದಾದ್ರು ಚಾನ್ಸ್ಗಳಿದ್ರೆ ಹೇಳಿ, ಎಲ್ಲರೂ ಇದು ಮಾಡ್ತಿದ್ರೆ ಹೇಳಿ ಅನ್ನೋ ಥರ ಮಾತಾಡುವಾಗ ಒಂದು ಕತೆ ಬಂತು ಅವರಲ್ಲಿ. ಈ ರೋಣಾದು ಒಂದು ಲೈನ್ ಥರ ಒಂದು ಹೇಳಿದ್ರು, ಜಸ್ಟ್ ಹಿಂಗೊಂದು ಗ್ಲಿಮ್ಸ್ ಥರ ಹೇಳಿದ್ರು. ಅದನ್ನ ಕೇಳಿದಾಗೆ ನನಗೆ ವಾವ್ ಎಷ್ಟು ಚೆನ್ನಾಗಿದೆ, ಪಕ್ಕ ಇದನ್ನ ನಾವು ಜನಕ್ಕೆ ತಲುಪಿಸಿದ್ರೆ, ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡಿ ತಲುಪಿಸಿದ್ರೆ 100% ಜನ ನಮ್ಮ ಕತೆನೂ ಇಷ್ಟಪಡ್ತಾರೆ ಅನ್ನೋ ಥರ ಇದ್ದಿದ್ದ ಕತೆ ಆಗಿರೋದ್ರಿಂದ ಇದನ್ನ ಡೆವಲಪ್ ಮಾಡೋಣ ಅಂತ ಶುರು ಮಾಡೋದು. ಅದಾದಮೇಲೆ ಈ ರೋಣ ಕತೆನ ನಾವು ಆ್ಯಕ್ಚುಲಿ ಈ ಸ್ಕ್ರಿಪ್ಟ್ನ 13 ವರ್ಷನ್ಸ್ ಮಾಡಾದ್ಮೇಲೆ ಶೂಟ್ ಮಾಡಿದ್ವಿ, 13th ವರ್ಷನ್ನ. ಆದ್ದರಿಂದ ಈ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಇದರಲ್ಲಿ ನಿಮ್ಗೆ ಎಲ್ಲ ವಾವ್ ಅನ್ಸೋ ಫೀಲ್ಗಳು ತುಂಬ ಇದಾವೆ. ಯಾಕಂದರೆ ಇದೊಂದು ಪೊಲಿಟಿಕಲ್ ಡ್ರಾಮಾ, ಜೊತೆಲಿ ಡಿವೈನ್ ಇರುತ್ತೆ, ಸೈನ್ಸು, ಮತ್ತು ನಮಗೆ ಒಂದು ಆ್ಯಕ್ಷನ್ ಥ್ರಿಲ್ಲರು. ಓಪನಿಂಗ್ ಸೀರಿಯಲಿಂದ ನಿಮಗೆ ಶುರು ಆದರೆ ಓಪನಿಂಗ್ ಸೀನ್ ಏನು ಅನ್ನೋದನ್ನೇ ನಿಮಗೆ ಕೊನೆ ತನಕ ಕಾಣಿಸುತ್ತೆ. ಕೊನೆಯಲ್ಲೇ ಗೊತ್ತಾಗೋದು ಓಪನಿಂಗ್ ಸೀನ್ ಏನಕ್ಕೆ ಬಂದಿದೆ ಅನ್ನೋದೇ ನಿಮ್ಗೆ ಕೊನೆ ಸೀನಲ್ಲಿ ಗೊತ್ತಾಗುತ್ತೆ. ಈ ಥರ ಒಂದು ಸಸ್ಪೆನ್ಸ್ನ ಮೇಂಟೈನ್ ಮಾಡೋದ್ರಿಂದ ನನಗೊಂದು ವಾವ್ ಅನ್ಸೋ ಫೀಲ್ ಇತ್ತು ಈ ರೋಣ ಅನ್ನೋ ಕಂಟೆಂಟ್. ಸೊ ಅದಕ್ಕೆ ಇದನ್ನು ಚೂಸ್. ಓಕೆ, ರೋಣ ಸಿನಿಮಾಗೂ ಬರೋಕ್ಕೂ ಮುಂಚೆ ಸತೀಶ್ ಅವ್ರು ಏನು ಮಾಡ್ಕೊಂಡಿದ್ರು? ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ. ಆಮೇಲೆ ಅದಕ್ಕಿಂತ ಒಂದು ಸಿನಿಮಾ ಡೈಲಾಗ್ ರೈಟರ್ ಆಗಿ ವರ್ಕ್ ಮಾಡಿದೆ. ಅದಾದಮೇಲೆ ಶಾರ್ಟ್ ಮೂವೀಸ್ ನಾವೇ ನಮ್ಮ ಟೀಮೇ ಶಾರ್ಟ್ ಮೂವೀಸ್ ಒಂದು 6-7 ಶಾರ್ಟ್ ಮೂವಿ ಮಾಡಿದ್ವಿ. ಆಮೇಲೆ ಡಾಕ್ಯುಮೆಂಟ್ರಿ ಡೈರೆಕ್ಷನ್ ಮಾಡಿದೆ. ಸೊ ಇದೆಲ್ಲ ನನ್ನದು. ಓಕೆ, ನೀವು ಕತೆ ಬರೆದಾಗ ಇವೇನು ಕತೆ ಹೇಳಕ್ಕೆ ಹೋದಾಗ ಅವ್ರ ಕಡೆಯಿಂದ ಒಂದು ಎಕ್ಸ್ಕ್ಲೂಸಿವ್ ಹೇಳ್ಬೋದು, ಈ ಪಾಯಿಂಟ್ ಚೆನ್ನಾಗಿಲ್ಲ, ಆ ಪಾಯಿಂಟ್ ಚೆನ್ನಾಗಿಲ್ಲ ಅನ್ನೋದು. ಆ ಥರ ಏನಾದರೂ ರೋಣ ಸಿನಿಮಾದಲ್ಲಿ ಚೇಂಜಸ್ ಆಗಿದೆಯಾ? ಆ್ಯಕ್ಚುಲಿ ಇದು ಕತೆ ನಾವು ಡಿಸ್ಕಷನ್ ಮಾಡ್ತಾ ಇರುವಾಗ ನಮ್ಮ ಹತ್ರ ಒಂದು 4-5 ಕತೆ ಇತ್ತು ಮೇಡಮ್. ಕತೆ ಇದ್ದಾಗ ಬಜೆಟ್ ಜಾಸ್ತಿ ಇತ್ತು ಅದು. ಸೊ ಅದಕ್ಕೋಸ್ಕರ ರಘು ಏನಂತ ಅಣ್ಣ ಬಜೆಟ್ ಜಾಸ್ತಿ ಇದೆ, ಬೇರೆ ಯಾವ್ದಾನ ಕತೆ ಇದ್ರೆ ನೋಡಿ ಅಂತ ಹೇಳ್ದೆ. ಸೊ ಈ ಥರ ಡಿಸ್ಕಷನ್ ಮಾಡ್ತಾ ಇರುವಾಗ ನಮ್ಮ ಫ್ರೆಂಡ್ ಒಂದು 4 years ಬ್ಯಾಕ್ ಒಂದು ಲೈನ್ ಹೇಳಿದೆ, ಈ ಥರ ಹಿಂಗೆ ಆಗುತ್ತೆ ಹಿಂಗೆ ಅಂತಾರೆ. ಅವೊಂಥರ ಎಕ್ಸೈಟ್ ಸ್ಪಾರ್ಕ್ ಇತ್ತ ಕಥೆಯಲ್ಲಿ. ಅವಾಗ ಒಂದ್ಸಲ ರಘು ಹತ್ರ ಹೇಳ್ದೆ, ಈ ಥರ ಅಂದರೆ ವಾಕ್ ಅಂತ ಹೇಳ್ದಲ್ಲ, ವಾಕ್ ಮಾಡ್ತಾ ಈ ಥರ ಒಂದು ಕಂಟೆಂಟ್ ಇದೆ ಹೆಂಗಿದೆ ಅಂತ. ಎಕ್ಸೈಟ್ ಆದ, ಅಣ್ಣ ಸಖತ್ತಾಗಿದೆ, ಇದು ಮಾಡೋಣ. ಓಕೆ ಮಾಡೋಣ. ಪ್ರೊಡ್ಯೂಸರು ಆಮೇಲೆ ಇನ್ನೊಂದು ಅವರು ಫ್ರೆಂಡ್ಸ್ ಇದ್ದಾರೆ ಮೇಡಮ್, ಒಂದು 4 ಜನ. ರಘುನ ಹೀರೋ ಆಗಿ ಮಾಡ್ಬೇಕಂತ ಒಂದು ಅವರು ಆ್ಯಕ್ಚುಲಿ ಅಂಥ ಫ್ರೆಂಡ್ಸ್ ಸಿಗೋದು ಭಾಳ ಕಷ್ಟ, ಅವರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಸೊ ಆ ಥರ ಫ್ರೆಂಡ್ಸ್ ಇದ್ದಾರೆ. ಸೊ ಎಲ್ಲರೂ ಕೂಡ್ಕೊಂಬಂತು ಈ ಕತೆ ಮಾಡೋಣ ಅಂತೇಳಿ ಅಲ್ಲಿ ಸ್ಟಾರ್ಟ್ ಆಗಿದ್ದು ಜರ್ನಿ ಇದು. ಓಕೆ, ಅವರು ನಿಮ್ಮ ಸ್ನೇಹಿತರ ಬಗ್ಗೆ ಹೇಳಿದ್ರು. ಈ ಹಿಂದೆ ಟೀಸರ್ ಬಿಡುಗಡೆ ಟೈಮಲ್ಲೂ ನಿಮ್ಮ ಸ್ನೇಹಿತರು ಎಲ್ಲರೂ ಬಂದು ಮಾತಾಡಿದ್ರೆ, ನೀವು ಕೂಡ ಹೇಳಿದ್ರಿ.
ಈವನ್ ಹೆಂಗಾಗುತ್ತೆ ಅಂದರೆ ಇಂಡಸ್ಟ್ರಿಯಲ್ಲಿ ಸರೌಂಡಿಂಗ್ ಆಗಬೇಕು ಅಂದಾಗ ಯಾರಾದರೂ ಹಿಂದೆ ನಿಂತು ಪುಷ್ ಮಾಡೋರು ಬೇಕಾಗುತ್ತೆ. ಹೆಂಗೆ ಪುಷ್ ಮಾಡಿ ಇವಾಗ ಇಲ್ಲಿಗೆ ಬಂದಿದ್ದೀರಾ, ಏನು ಹೇಳ್ತೀರಾ? ಆ್ಯಕ್ಚುಲಿ ಪುಷ್ ಅನ್ನೋದು ನಮಗೆ ಸ್ವಲ್ಪ ಕಮ್ಮಿನೇ ಸಿಕ್ಕಿದೆ. ಬಟ್ ಈಗೇನು ವರ್ಕ್ ಮಾಡ್ತಿದ್ವಿ ಕೆರೆಬೇಟೆ ಅನ್ನೋ ಸಿನಿಮಾದಲ್ಲಿ ಪ್ರೊಡಕ್ಷನ್ ವೈಸು ನಾನೊಂದು ಸ್ವಲ್ಪ ಕಲ್ತ್ಕೊಂಡಿದ್ದಕ್ಕೆ ಇಲ್ಲಿ ಸ್ವಲ್ಪ ಯೂಸ್ ಆಯಿತು. ನಾನು ಹೆಂಗೆ ಅಂದರೆ ನಂದು ಕೆರೆಬೇಟೆಯಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದು ಬಿಟ್ಟು ಕೂಡ ನಾನು ಸೀನ್ಸ್ ಇಲ್ಲದೆ ಇರೋವಾಗ ಕೂಡ ನಾನು ಸೆಟ್ಟಲ್ಲಿ ಇರ್ತಿದ್ದೆ. ಒಂದು ಕಾರಣ ಏನಂದರೆ ಮುಂದೆ ನನಗೆ ಗೊತ್ತಿದೆ ನನಗೆ ಅಂತ ಯಾರೋ ಪ್ರೊಡ್ಯೂಸರ್ ಬರ್ತಾರೆ ಅನ್ನೋದು ನನಗೂ ನಂಬಿಕೆ ಇಲ್ಲ. ಯಾಕೆಂದರೆ ಹೊಸಬರ್ಗೆ ಯಾಕೆ ಬರಬೇಕು, ನಾನು ಏನು ಪ್ರೂವ್ ಮಾಡಿದ್ದೀನಿ ಬರೋಕ್ಕೆ. ಸೊ ನಾನೊಂದು ಮಾಡಬೇಕು ಅನ್ನೋ ಯೋಚನೆ ಅಂತೂ ಇತ್ತು. ಸೊ ಅದಕ್ಕೆ ನನ್ನ ಪ್ರಿಪ್ರೇಷನ್ನು ಬೇಕು. ನಾನೀಗ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಆಗ ನಾನೇನು ಮಾಡ್ತಿದ್ದೆ, ನಮ್ಮ ವಲ್ಲಭಣ್ಣ ಇದ್ರು ನಮ್ಮ ಮ್ಯಾನೇಜರ್, ಪ್ರೊಡಕ್ಷನ್ ಮ್ಯಾನೇಜರ್ ಅವರು ಕೆರೆಬೇಟೆಯಲ್ಲಿ. ಅವ್ರ ಹತ್ರ ನಾನು ಕುತ್ಕೋತಿದ್ದೆ, ಬಿಲ್ ಬರೆಯುವಾಗ ನಾನು ಕುತ್ಕೋತಿದ್ದೆ. ನಾನು ಸೀನ್ಸ್ ಇಲ್ಲ ಅಂದಾಗೂ ನಾನು ಆ ಸೆಟ್ಟಲ್ಲೇ ಇರ್ತಿದ್ದೆ. ಸೆಟ್ಟಲ್ಲೇ ಇದ್ಕೊಂಡು ಡೈಲಿ ಎಕ್ಸ್ಪೆಂಡಿಚರ್ ಯಾವ ಥರ ಬರೀಬೇಕು, ಒಬ್ಬ ಲೈಟ್ ಆಫೀಸರ್ ಪೇಮೆಂಟ್ ಏನಿದೆ, ಕ್ರೇನ್ ಡಿಪಾರ್ಟ್ಮೆಂಟ್ ಪೇಮೆಂಟ್ ಏನಿದೆ, ತಿಳ್ಕೊಂಡಿದ್ದಕ್ಕೆ ನನಗೆ ಅದೇ ಒಂಥರ ಪುಷ್. ನನಗೆ ಈ ಸಿನಿಮಾಗಳಲ್ಲಿ ಕೆಲಸ ಮಾಡಿರೋದೆ ಈ ಪ್ರಾಕ್ಟಿಕಲ್ ಆಗಿ ಮಾಡಿದ್ವಲ್ಲ, ಅದೇ ಸ್ವಲ್ಪ ನನಗೆ ಈಸಿ ಆಯ್ತು ಈ ಸಿನಿಮಾದಲ್ಲಿ. ಆಮೇಲೆ ಈ ಸಿನಿಮಾದಲ್ಲಿ ಇನ್ನೂ ಕಲಿಯಕ್ಕೆ ಸಿಕ್ತು. ಜೂನಿಯರ್ ಆರ್ಟಿಸ್ಟ್ಗಳೆಲ್ಲ ಜಾಸ್ತಿ ಆದರು. ಆಮೇಲೆ ಫೈಟ್ಸಲ್ಲಿ ರೋಪ್ ಶಾಟ್ಸ್ ಎಲ್ಲ ಮಾಡಿದಾಗ ಡಬಲ್ ಆಗುತ್ತೆ, ನಿಮ್ದು ಏನು ಪೇಮೆಂಟ್ ಇರುತ್ತೋ ಡಬಲ್ ಆಗುತ್ತೆ. ನೈಟ್ ಶೂಟ್ಸ್ ಜಾಸ್ತಿ ಆಯ್ತು ಈ ಸಿನಿಮಾದಲ್ಲಿ. ಅವಾಗ ನಮಗೂ ಗೊತ್ತಾಗ್ತಾ ಬಂತು ಇಷ್ಟು ಕಷ್ಟ ಇದೆ ಸಿನಿಮಾದಲ್ಲಿ. ಅದನ್ನ ಕಲಿತಾ ಒಂದಷ್ಟನ್ನ ಸುಮ್ಮನೆ ಕಳ್ಕೊಂಡಿದೀವಿ. ಅಂದ್ರೆ ಇದನ್ನ ಕಳ್ಕೊಂಡಿದೀವಿ ಅಂದ್ಮೇಲೆ ಇನ್ನೊಂದು ಸಿನಿಮಾಗೆ ಸ್ವಲ್ಪ ಯೂಸ್ ಮಾಡ್ಕೋತೀವಿ. ಅದರಲ್ಲೂ ಇನ್ನೊಂದು ಏನೋ ಕಲಿಯೋದಿರುತ್ತೆ. ಅದೇ ಥರ ಕಲ್ತ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಎಸ್ ಸರ್, ಇವೇನು ಯಾವ ಭಾಗದಲ್ಲಿ ಸಿನಿಮಾವನ್ನು ಶೂಟ್ ಮಾಡಿರುವಂಥದ್ದು ಪರ್ಟಿಕ್ಯುಲರ್ ಆಗಿ ಇದೆ ಅನ್ನುವಂಥದ್ದು ಏನಾದರೂ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇತ್ತಾ? ಇಲ್ಲ, ಹೊಸಕೋಟೆ ಅಕ್ಕಪಕ್ಕ ಶೂಟ್ ಮಾಡಿದ್ವಿ. ಹೊಸಕೋಟೆಯಲ್ಲಿ ಮತ್ತು ಅಕ್ಕಪಕ್ಕ ಏನು ಹಳ್ಳಿಗಳಿದಾವಲ್ಲ, ಅಲ್ಲೇ ಆಲ್ಮೋಸ್ಟ್ 90% ಅಲ್ಲೇ ಶೂಟ್ ಮಾಡಿ 95% ಅಲ್ಲೇ ಇದು ಮಾಡಿದ್ವಿ. ಆ್ಯಕ್ಚುಲಿ ಬೆಂಗಳೂರಲ್ಲಿ 5 days ತುಂಬಾ ಹೇಳಿದ್ರು ಈ ಥರ ನಮಗೆ ಲೊಕೇಶನ್ಸ್ ಬೇಕು ಅನ್ನೋ ಥರ. ನನಗೆ ಈಗ ಬೇರೆ ಕಡೆ ಹೋದ್ರೆ ನಮಗೆ ಗೊತ್ತಿಲ್ಲ ಅಲ್ಲಿ ಯಾವ ಥರ ಪರ್ಮಿಷನ್ಸ್ ಏನು ಅಂತೆಲ್ಲ. ಈಗ ನಮ್ದು ಹೊಸಕೋಟೆ, ನಾನಿರೋ ಊರೇ ಆಗಿರೋದ್ರಿಂದ ನನ್ನ ಫ್ರೆಂಡ್ಸು ಒಂದಷ್ಟು ಹಳ್ಳಿಗಳಲ್ಲಿ ಇದ್ದಾರೆ, ಹೊಸಕೋಟೆ ಸುತ್ತಮುತ್ತಲಿರೋ ಹಳ್ಳಿಗಳಲ್ಲಿ. ಅವ್ರ ಥ್ರೂ ಅಲ್ಲಿರೋ ಜನಪ್ರತಿನಿಧಿಗಳು ಅವರೆಲ್ಲರೂ ನಾನು ಸಪೋರ್ಟಿವ್ ಆಗಿದ್ರು. ಆದ್ರಿಂದ ನಮಗೆ ಲೊಕೇಶನ್ಗೆ ಕಷ್ಟ ಆಗ್ತಿರ್ಲಿಲ್ಲ. ಹೊಸಕೋಟೆಯಲ್ಲಿ ಎಲ್ಲರೂ ಸಪೋರ್ಟಿವ್ ಆಗಿ, ಹೊಸಕೋಟೆ ಜನತೆ ಇರ್ಬೋದು, ನನ್ನ ಸ್ನೇಹಿತರು ಇರ್ಬೋದು, ಅಲ್ಲಿನ ಜನಪ್ರತಿನಿಧಿಗಳಿರ್ಬೋದು, ಅವರೆಲ್ಲರ ಸಪೋರ್ಟಿಂದ ನನಗೆ ಸ್ವಲ್ಪ ಲೊಕೇಶನ್ ಸ್ವಲ್ಪ ಈಸಿ ಆಯ್ತು. ಆಮೇಲೆ ಇವ್ರು ಕೇಳ್ದಂಗೆ ಏನೇನು ಬೇಕೋ ಅದೆಲ್ಲ ಅಲ್ಲೇ ಸಿಕ್ತು ನನಗೆ. ನಾನು ಸಿನಿಮಾದಲ್ಲಿ ಏನೋ ಬರ್ಕೊಂಡಿದ್ವಲ್ಲ, ಈ ಥರ ಲೊಕೇಶನ್ ಬೇರೆ ಕಡೆ ಹೋಗೋದು ಬೇಕಾಗಿಲ್ಲ. ಆಲ್ಮೋಸ್ಟ್ ಅಲ್ಲಿ ನಾವೇನ ಇದಕ್ಕೆ ಹೋಗಿದ್ವಿ ಲೊಕೇಶನ್ ನೋಡೋದಕ್ಕೆ. ಆಲ್ಮೋಸ್ಟ್ 1-3 ಟೈಮ್ ಹೋದ್ವಿ. ಆಲ್ಮೋಸ್ಟ್ ಎಲ್ಲ ಲೊಕೇಶನ್ ಹೊಸಕೋಟೆ ಅಕ್ಕಪಕ್ಕನೇ ನಮಗೂ ಒಂದು ಅಡ್ವಾಂಟೇಜ್ ಇರುತ್ತೆ, ನಮ್ಮೂರಲ್ವಾ, ಸ್ವಲ್ಪ ನಮಗೂ ಯಾವ್ದು ತೊಂದರೆ ಇಲ್ದಂಗೆ ಸ್ವಲ್ಪ ಆರಾಮಾಗಿ ನಮ್ಮ ಶೂಟಿಂಗ್ ಕೂಡ ನಡೀತು. ಇನ್ನೊಂದು ಹೀರೋ ಮನೆ ಒಂದು ಬೇಕಿತ್ತು, ಅದೆಲ್ಲ ಆಕ್ಚುಲಿ ಹುಡುಕಿದ್ವಿ ಅಲ್ಲಿ, ಅದೊಂದು ಸಿಗಲಿಲ್ಲ. ಸೊ ಫೈನಲಿ ರಾಮಹಳ್ಳಿ ಅಂತ ಇದೆ, ಅದು ಅದೇ ತರ ಬೇಕಿತ್ತು ನಮಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಕಾಟ ತುಂಬಾ ಕೊಟ್ಟಿದೆ ಡೈರೆಕ್ಟರ್, ಹಂಗೆ ಬರ್ಬೇಕು ಅಂತ. ಹೌದು, ಅದು ಇರ್ಲೇಬೇಕು. ಡೈರೆಕ್ಟರ್ ಅಂದ್ಮೇಲೆ ಕಾಟ ಕೊಡ್ಲೇಬೇಕು. ನಾವು ಆ ಕಾಟನ್ ತಡ್ಕೊಂಡು ಮಾಡ್ಲೇಬೇಕು. ಯಾಕಂದ್ರೆ ಅವ್ರು ಏನು ಕೇಳ್ತಿರ್ತಾರೆ ಅನ್ನೋದು ನಾವು ಒಂದ್ಸತಿ ಯೋಚನೆ ಮಾಡಿದ್ರೆ ಅದೇನು ಕಾಟ ಅನ್ಸಲ್ಲ. ಕೊನೆಗೆ ಫ್ರೇಮಲ್ಲಿ ಅವ್ರು ಕಾಣಲ್ಲ, ನಾವೇ ಕಾಣ್ತಿರ್ತೀವಿ ಫ್ರೇಮಲ್ಲಿ. ಅವ್ರೇನೋ ಹೇಳ್ತಿರ್ತಾರೆ ಅಂದ್ರೆ ಹೌದು ಒಂದೊಂದ್ಸತಿ ಬೇಜಾರಾಗುತ್ತೆ. ಬಟ್ ಇನ್ನೊಂದು ಆಸ್ಪೆಕ್ಟಲ್ಲಿ ಯೋಚನೆ ಮಾಡಿದ್ರೆ ಹೌದು, ಈಗೇನು ಅವ್ರು ಹಂಗೆ ಹೇಳೋದ್ರಿಂದ ನಾನೇನು ಕೆಟ್ಟದಾಗ ಕಾಣಬೇಕು ಅಂತ ಹೇಳ್ತಿಲ್ಲ. ಕೊನೆಗೆ ನಾನೊಬ್ಬನೇ ಸ್ಕ್ರೀನಲ್ಲಿ ಕಾಣ್ತಿರ್ತೀನಿ, ಅಲ್ಲಿ ಡೈರೆಕ್ಟರ್ ಹಿಂದೆನೇ ಇರ್ತಾರೆ, ನಾನು ಮಾತ್ರನೇ ಸ್ಕ್ರೀನಲ್ಲಿ. ಅದು ಚೆನ್ನಾಗಾಗ್ಲಿ ಅಂತಾನೆ ಅವರು ಹೇಳ್ತಿರ್ತಾರೆ. ಸೊ ಅದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು ಅನ್ನೋದನ್ನ ಹೇಳ್ತೀವಿ. ಓಕೆ, ರೀಟೇಕ್ ಎಷ್ಟು ತಗೊಂಡ್ರು? ಇಲ್ಲ, ಆಕ್ಚುಲಿ ರೀಟೇಕ್ ಅನ್ನೋಕ್ಕಿಂತ ನಾವು ಶೂಟ್ ಹೋಗೋಕ್ಕಿಂತ ಮುಂಚೆಗೆ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಮಾಡಿದ್ವಿ ಒಂದು 5 days. ಅದಾದ್ಮೇಲೆ ಒಂದು 10 days ರಿಹರ್ಸಲ್ ಮಾಡ್ತೀವಿ. ಅದಾದ್ಮೇಲೆ ಅಲ್ಲಿ ಸೆಟ್ಟಿಗೆ ಬಂದಾಗ ಶಾರ್ಟ್ ಅವರು ನಮ್ಮ ಅರುಣಣ್ಣವ್ರ ಕ್ಯಾಮ್ರಾಮ್ಯಾನ್ ಲೈಟ್ ಸೆಟ್ ಮಾಡ್ತಾರೆ. ಆ ಲೈಟ್ ಸೆಟ್ ಮಾಡೋದ್ರ ತಡೆಯಲ್ಲಿ 1-2-3 ರಿಹರ್ಸಲ್ ಅಲ್ಲಿ ಆಗ್ತಿತ್ತು. ಸೊ ಅದಕ್ಕೂ ಅದಾದ್ಮೇಲೆ ಲೈಟ್ ಸೆಟ್ ಆದ್ಮೇಲೆ ಆಕ್ಷನ್ ಹೇಳ್ತಿದ್ವಿ. ಆಕ್ಷನ್ ಹೇಳಿದ್ಮೇಲೆ 1 ಟೇಕಲ್ಲಿ ಮ್ಯಾಕ್ಸಿಮಮ್ 2 ಟೇಕ್ ಟೇಕ್ ತಗೊಂಡಿದ್ದೀನಿ. ಪ್ರತಿಯೊಬ್ಬರದ್ದು ಎಲ್ಲಾನು ಪರ್ಫೆಕ್ಟ್ ಆಗಿ ಅಂತ ಏನಿಲ್ಲ, ಬಟ್ ಆ ಚೇಂಜಸ್ ಹೇಳಿದಾಗ ಕೇಳ್ಕೊಂಡು ಚೇಂಜು ಮಾಡಿದೀವಿ. ಅವರು ಒಂದಷ್ಟು ಸತಿ ಹೇಳಿದ್ದಾರೆ, ಕ್ಯಾಮ್ರಾಮನ್ ಸರ್ ಹೇಳಿದ್ದಾರೆ ಈ ತರ ಅದು ಮ್ಯಾಕ್ಸಿಮಮ್ 2-3 ಟೇಕ್. ಅಂದ್ರೆ ಕೆಲವೊಂದ್ಸಲ 10 ಟೇಕ್ 15 ಟೇಕ್ ಆ ತರದ ಯಾರು ತಗೊಂಡಿಲ್ಲ ಅಂತೀರಾ? ಓಕೆ, ಹೀರೋ ಸೆಲೆಕ್ಷನ್ ಆಯ್ತು. ಹೀರೋಯಿನ್ ಸೆಲೆಕ್ಷನ್ ಕೂಡ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಹೀಗೆ ಇರ್ಬೇಕು ಆಗಿರುತ್ತೆ. ಹೆಂಗ್ ಸೆಲೆಕ್ಟ್ ಮಾಡಿದ್ರಿ? ಅದೊಂಥರ ಏನಂತ ಮೇಡಮ್, 10 ಅಂತ ನೋಡಿ 100-125 ಜನ ಪ್ರೊಫೈಲ್ ಬಂದು ನಮಗೆ. ಆಕ್ಚುಲಿ ಈ ತರ ಹಿಂಗೆ ಹುಡುಕ್ತಾ ಇದೀವಿ ಅಂತ ಅಂದಾಗ ಒಂದು 100-125 ಪ್ರೊಫೈಲ್ ಬಂದು, ಬಟ್ ಕ್ಯಾರೆಕ್ಟರ್ ಬರ್ಕೊಂಡಿದ್ವಿ, ಆ ತರ ಕ್ಯಾರೆಕ್ಟರ್ ಸಿಗ್ತಾ ಇಲ್ಲ. ಸೊ ಫೈನಲಿ ನಮ್ಮ ಚೇತನ್ ಅಂತ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ. ಸರ್ ಒಂದು ಪ್ರೊಫೈಲ್ ಇದೆ ನೋಡಿ ಸರ್, ನಮಗೆ ಏನು ಕ್ಯಾರೆಕ್ಟರ್ ಇದೆ ಅಲ್ವಾ ಅದೇ ತರ ಇದೆ, ಒಂದ್ಸಲಿ ನೋಡಿ ಸೆಟ್ ಆಗ್ಬೋದು ಅಂತ.
ನೋಡಿದ್ವಿ ಕ್ಯಾರೆಕ್ಟ್ರು ಅದೇ ಥರ ಇತ್ತು. ವಿಡಿಯೋ ಕಳ್ಸೋದು ನಂದು ಯೂಟ್ಯೂಬಲ್ಲಿ ಅವ್ರು ಸೀರಿಯಲ್ ಮಾಡಿದ್ದು ವಿಡಿಯೋ ಬಂತು. ಅದಾದಮೇಲೆ ನಾವೇನು ಅನ್ಕೊಂಡಿದ್ವಲ್ಲ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟರ್ ಅದರಲ್ಲಿ ಅವರ ಇದರಲ್ಲಿ ಕಾಣುತ್ತೆ. ಸೊ ಫೈನಲಿ ಅದನ್ನ ಇದು ಮಾಡಿದ್ವಿ. ಓಕೆ, ಹೀರೋ ಕೂಡ ನೀವೇ, ನಿರ್ಮಾಪಕರು ಕೂಡ ನೀವೇ. ಸೊ ಹೇಗೆ ಅನ್ನುವಂಥದ್ದು? ನಿರ್ಮಾಪಕರು ನಾನು ಒಬ್ಬನೇ ಅನ್ನೋದಕ್ಕಿಂತ ಅದೊಂದು ಟೀಮ್ ವರ್ಕ್. ನಾನು ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಇದರಲ್ಲಿ. ಯಾಕೆ ಅಂದರೆ ನಾನು ಇನ್ವೆಸ್ಟ್ಮೆಂಟ್ ಯಾಕೆ ಹಾಕ್ಬೇಕಾಯ್ತು ಅಂದರೆ, ಈಗ ನನ್ನ ನಂಬಿ ಯಾರು ಪ್ರೊಡ್ಯೂಸರ್ಸ್ ಏನು ಬರಲ್ಲ. ಈಗ ನಾನು ಇದ್ರಲ್ಲಿ ಪ್ರೂವ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ಏನೋ ಒಬ್ರಿಗೆ ಇಷ್ಟ ಆದ್ರೇ ನನ್ನ ಹುಡ್ಕೊಂಡು ಬರ್ತಾರೆ. ಇಲ್ಲಾಂದರೆ ಈಗ ಯಾರು ಅಷ್ಟೇ ಏನು ಸುಮ್ಮನೆ ಬಂದು ಮಾಡಪ್ಪ ಮಾಡಿಬಿಡ್ತೀನಿ ಅನ್ನೋದು ಈಗಿಲ್ಲ. ಮುಂಚೆ ಇತ್ತು, ನೀನೊಂದು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ, ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ಅಂದರೆ ಕೊಡ್ತಿದ್ರು. ಬಟ್ ಈಗ ಕಮ್ಮಿ ಆಗಿದೆ. ಫಸ್ಟ್ ನಾನು ಪ್ರೂವ್ ಮಾಡ್ಕೋಬೇಕು, ಕೊಡಲ್ಲ ಅಂತಲ್ಲ, ಫಸ್ಟ್ ಪ್ರೂವ್ ಮಾಡ್ಕೊಂಡ್ಮೇಲೆ 100% ಕೊಡ್ತಾರೆ. ಪ್ರೊಡ್ಯೂಸರ್ಗಳು ತುಂಬ ಜನ ಇದ್ದಾರೆ. ಬಟ್ ನಾವು ಇದರಲ್ಲಿ ನಾನು ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ, ಜೊತೆಲಿ ಒಂದಷ್ಟು ಜನ ಸ್ನೇಹಿತರೆಲ್ಲ ಸೇರಿ ಎಲ್ಲರದು ದುಡ್ಡು ಸೇರಿನೇ ಈ ಒಂದು ಪ್ರೊಡಕ್ಷನ್ ಆಗಿದೆ. ಒಂದು ಒಳ್ಳೆ ಸಿನಿಮಾನ ತಯಾರಿಸ್ಕೊಂಡಿದ್ದೀವಿ. ಜೊತೆಲಿ ಕಷ್ಟಗಳು ಇರ್ತಿತ್ತು, ಜೊತೆಲಿ ಅದೊಂದು ಖುಷಿನೂ ಇರ್ತಿತ್ತು. ಮಾಡ್ತಾ ಇದ್ದೀವಿ, ಕೊನೆಗೆ ಚೆನ್ನಾಗಾಗುತ್ತೆ. ಈಗ ಒಂದ್ಸತಿ ನಾವು ಸಿನಿಮಾ ನೋಡಿದ್ವಿ, ಸಾಕು ಪರವಾಗಿಲ್ಲ, ಚೆನ್ನಾಗಿ ಮಾಡೋಕ್ಕೆ ಇಷ್ಟು ಮಾಡೋದಕ್ಕೆ ನಾವು ಇಷ್ಟು ಕಷ್ಟಪಟ್ವಾ ಅನ್ನೋ ಥರ ಒಂದು ಗುಡ್ ಫೀಲ್ ಕೂಡ ಇದೆ. ಯಾ, ಓಕೆ ಸರ್. ಇವನ್ ನೀವು ಕಂಡಿರ್ಬೋದು ಇವಾಗ ಹೇಗಾಗ್ತಾ ಇದೆ ಅಂದರೆ, ಒಂದು ಕರಾವಳಿ ಭಾಗ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಿಂದ ದೇವಿಯ ಒಂದು ರೂಪತೆ ಇರುವಂತಹ ಒಂದು ಚಿತ್ರಗಳು ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಮೈಂಡ್ ಸೆಟ್ಟಿಗೆ ತಗೋಬಿಟ್ಟಿದಾರ ದೇವಿ ಚಿತ್ರಗಳಾಗಿರ್ಬೋದು, ಬೇರೆ ಚಿತ್ರಗಳಾಗಿರ್ಬೋದು ತಂದರೆ ಇಂಡಸ್ಟ್ರಿಯಲ್ಲಿ ಓಡುತ್ತೆ ಅನ್ನುವಂಥದ್ದು. ಸೊ ಇವಾಗ ನಿಮಗೂ ಕ್ವಶನ್ ಬರ್ಬೋದೇನೋ ಮುಂದಕ್ಕೆ, ಅಥವಾ ಬಂದಿದೆಯೇನೋ? ಸೊ ಏನು ಉತ್ತರ ಹೇಳ್ತೀರಾ? ಇಲ್ಲ ಏನು ಗೊತ್ತಾ, ಎಲ್ಲದೂ ದೇವಿ ಪಿಕ್ಚರ್ ಮಾಡ್ತಾರೆ ಅಂದರೆ ಒಂದು ಪಿಕ್ಚರ್ ಗೆದ್ದಿದೆ ಅಂದರೆ ಎಲ್ಲ ಪಿಕ್ಚರ್ ಗೆಲ್ಲಕ್ಕೆ. ಸೊ ನಾವು ಇಲ್ಲಿ ಆ್ಯಕ್ಚುಲಿ ಎದಕ್ಕಿದೆ ಅಂತಂದ್ರೆ ನಮ್ಮ ಕತೆಗೆ ಪೂರಕವಾಗಿದೆ ಅದು. ಅಂದ್ರೆ ಅದು ಕಂಟೆಂಟ್ ಅಲ್ಲಿ ಬೇಕದು, ಅದಕ್ಕೋಸ್ಕರ ಇಟ್ಟಿದ್ವಿ. ಅಂದ್ರೆ ಇವಾಗ ದೇವ್ರದ್ದು ಓಡ್ತಾ ಇದೆ ಅಂತೇಳಿ ತುರ್ಕಿಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಈಗ ಇನ್ನೊಂದೇನಾಗುತ್ತೆ, ದೇವಿನ ನಾವು ತುರುಕ್ತೀವಿ ಅಂತ ಅಲ್ಲ, ಈಗೆಲ್ಲ ಸಿನಿಮಾಗಳು ಬರ್ತಿರೋದ್ರಲ್ಲ ದೇವ್ರಿದೆ ಅಂತಲ್ಲ. ಆಕ್ಚುಲಿ ನಾವು ಇನ್ವಾಲ್ವ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ನಮ್ಮ ದೇವ್ರುಗಳು ನಾವು ತೋರಿಸ್ಲೇಬೇಕಾಗುತ್ತೆ. ಈಗ ಯಾರೇ ಸಿನಿಮಾ ಮಾಡ್ತಿರ್ಲಿ ಅದ್ರಲ್ಲಿ ದೇವ್ರಿಲ್ಲ ಅಂದ್ರೂ ಅವರ ಒಂದು ನಂಬಿಕೆ ಇರುತ್ತೆ ಅದರಲ್ಲಿ. ನಾವು ಇದರಲ್ಲಿ ಏನಕ್ಕೆ ತೋರಿಸಿದ್ದೀವಿ ಅಂದರೆ, ಈಗ ಊರು ಅಂದಮೇಲೆ ನಮ್ಮದು ರೋಣ ಅನ್ನೋದು ಒಂದು ಕ್ಷೇತ್ರದ ಹೆಸರು. ಆ ಕ್ಷೇತ್ರದಲ್ಲಿ ನಡೆಯೋ ಘಟನೆಗಳೇ ಇದೊಂದು ಸಿನಿಮಾ. ಕ್ಷೇತ್ರ ಅಂದಮೇಲೆ ಒಬ್ಬ ಗ್ರಾಮ ದೇವತೆ ಇದ್ದೇ ಇರ್ತಾಳೆ. ಆ ಗ್ರಾಮ ದೇವತೆನೇ ನಮಗೆ ಕಾಪಾಡ್ತಿರ್ತಾಳೆ. ಈಗ ನಾವು ಊರಿಂದ ಆಚೆ ಹೋಗ್ಬೇಕಿದ್ರು ನಮ್ಮ ಮನೇಲಿ ಹೇಳಿರೋದು, ಗ್ರಾಮ ದೇವತೆಗೆ ಒಂದು ನಮಸ್ಕಾರ ಮಾಡಿ, ಅವ್ರು ನಮ್ಮನ್ನು ಹೋಗಿ ಬರೋ ತನಕನೂ ಕಾಯೋ ಅಂಥ ದೇವರೇ ನಮ್ಮ ಗ್ರಾಮ ದೇವತೆ. ಅದೇ ರೀತಿ ನಮ್ಮ ರೋಣ ಕ್ಷೇತ್ರದಲ್ಲಿ ಗ್ರಾಮ ದೇವತೆ ಆದಂಥ ನಮ್ಮ ಕಾಳಿಯಮ್ಮ, ಅದಕ್ಕೆ ನಾವು ಅದನ್ನು ಸಿಂಬಾಲಿಕಾಗಿ ತೋರಿಸಿದ್ದೀವಿ. ಆಮೇಲೆ ಅದರಲ್ಲೂ ನಿಮಗೆ ಒಳ್ಳೆ ಸಸ್ಪೆನ್ಸ್ಗಳಿದ್ದಾವೆ ಅದರಲ್ಲಿ. ಅದನ್ನು ಯಾಕೆ ಇಟ್ಟಿದ್ದೀವಿ, ಆಮೇಲೆ ನಮ್ಮ ಜಾತ್ರೆ ಒಂದು ಪದ್ಧತಿ ಇದೆ, ಅದನ್ನು ಶುರು ಮಾಡೋಕ್ಕೆ ಒಂದು ವಿಶೇಷವಾದ ಪದ್ಧತಿಗಳಿರುತ್ತೆ. ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೆ. ಒಂದು ಊರಲ್ಲಿ ಒಂದು ಮರಿ ಬಲಿ ಕೊಟ್ಟು ಶುರು ಮಾಡೋದಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಶುರು ಮಾಡೋದಾಗಲಿ ಮಾಡಿರ್ತಾರೆ, ಜಾತ್ರೆಗೆ ಚಾಲನೆ ಕೊಡೋ ರೀತಿ. ಅದೇ ರೀತಿ ಈ ಸಿನಿಮಾದಲ್ಲಿ ಒಂದು ವಿಶೇಷವಾಗಿ ಚಾಲನೆ ಯಾವ ಥರ ಸಿಗುತ್ತೆ ಅನ್ನೋದನ್ನು ಈ ಒಂದು ರೋಣ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದೀವಿ. ಅದನ್ನು ನೀವು November 7th ನೋಡಿದಾಗೆ ಗೊತ್ತಾಗುತ್ತೆ ಅದು ಯಾವ ಥರ ವಿಶೇಷವಾಗಿರುತ್ತೆ. ಆ ವಿಶೇಷಕ್ಕೆ ನಿಮಗೆ ಕನ್ಕ್ಲೂಷನ್ ಕೂಡ ಇರುತ್ತೆ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಇದು ಸೈಂಟಿಫಿಕಲಿ ಕರೆಕ್ಟ್ ಇದೆಯಾ ಇಲ್ಲ ಮೂಢನಂಬಿಕೆನಾ. ಪ್ರತಿಯೊಂದು ನಾವು ಫಸ್ಟಿಂದ ಕೊನೆ ತನಕ ಏನು ಹೇಳ್ತಿರೋ ನಿಮಗೆ ಕೊನೆಯಲ್ಲಿ ಒಂದು ಡೌಟ್ ಉಳಿಯಲ್ಲ. ಇದು ಯಾಕೆ ಹೇಳಿದ್ರು, ಇದು ಹಿಂಗ, ನಿಮಗೆ ಅಲ್ಲೇ ಆನ್ಸರ್ ಸಿಕ್ಬಿಡುತ್ತೆ. ಕೊನೆಯಲ್ಲಿ ಕನ್ಕ್ಲೂಷನ್ ಕೊಟ್ಟೆ ಕಳಿಸ್ತೀವಿ ಸಿನಿಮಾದಲ್ಲಿ. ಓಕೆ, ಸ್ಟಾರ್ಟಿಂಗ್ ಹುಳ ಬಿಡ್ತೀವಿ, ಲಾಸ್ಟ್ ಕ್ಲಿಯರ್ ಮಾಡಿ ಕಳಿಸ್ತೀವಿ. ಓಕೆ, ಮಧ್ಯೆ ರಾಜಕೀಯ ಆಗಿರ್ಬೋದು, ಥ್ರಿಲ್ಲರ್ ಆಗಿರ್ಬೋದು. ಸೊ ಇವಾಗ ನಡೀತಿರುವಂತಹ ರಾಜಕೀಯನ ಏನಾದರೂ ಮಧ್ಯದಲ್ಲಿ ಬಿಟ್ಟಿದ್ದೀರಾ? ಇವಾಗಿಂದಂತ ಇದಲ್ಲ ಮೇಡಮ್, ಕೆಲವೊಂದು ಘಟನೆಗಳು ಅಂದ್ರೆ ನೀವು ಕೇಳಿರ್ತೀರ ಇಲ್ಲ ನೋಡಿರ್ತೀರ, ನಾವು ನೋಡಿರ್ತೀವಿ. ಬಟ್ ಇವಾಗಿನ ಜನ್ರೇಷನ್ ಅಂದ್ರೆ ಇವಾಗಿನ ನಡೀತಾ ಇರೋದು ನಾವೇನು ಇದು ಮಾಡಿಲ್ಲ. ಫ್ರಿಕ್ಷನ್ ಸ್ಟೋರಿ ಈಗ ಏನಾಗುತ್ತೆ, ಒಂದೊಂದು ಸಿಂಕ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಅದಕ್ಕೆ ಅಂತ ಮಾಡಿರಲ್ಲ, ನಾವು ಯಾವಾಗ್ಲೂ ಮಾಡ್ಕೊಂಡಿರ್ತೀವಿ. ಬಟ್ ಅದನ್ನ ಆ ಟೈಮ್ಗೆ ಅದೊಂದು ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ, ಅದೇ ಟೈಮ್ಗೆ ನಮ್ಮ ಸಿನಿಮಾ ರಿಲೀಸ್ ಆಗಿ ಸೊ ಅದಕ್ಕೆ ಮ್ಯಾಚ್ ಮಾಡಕ್ಕೆ ನೋಡ್ತಿರ್ತಾರೆ. ಬಟ್ ಯಾವುದು ಆ ಥರ ರೋಣ ಅನ್ನೋ ಸಿನಿಮಾ ಒಂದು ಫ್ರಿಕ್ಷನಲ್ ಸ್ಟೋರಿ. ಯಾವುದೇ ಪ್ರೆಸೆಂಟ್ ರಾಜಕೀಯ ಆಗಿರಲಿ, ಹಿಂದಿನ ರಾಜಕೀಯಕ್ಕಾಗಲಿ ಯಾವುದೇ ಸಂಬಂಧ ಇಲ್ಲದೆ ಇರೋ, ಅದನ್ನ ತಲೆಗೆ ಇಟ್ಕೊಂಡು ಬರ್ತಿಲ್ಲ. ನಾವು ಕಥೆಲೆ ಇದು ಮಾಡ್ಕೊಂಡು ಬರ್ತಿದ್ದೀವಿ, ಅದಕ್ಕೂ ನಮ್ದಕ್ಕೆ ಯಾವುದೇ ಸಂಬಂಧ ಇರಲ್ಲ. ಓಕೆ, ಇವಾಗಿನ ವೀಕ್ಷಕರು ಏನು ಹೇಳ್ತಾರೆ ಅಂದರೆ ಸರ್, ಜನರಿಗೆ ಲೋ ಬಜೆಟ್ ಸಿನಿಮಾ ಆಗಿರ್ಬೋದು, ಹೈ ಬಜೆಟ್ ಸಿನಿಮಾ ಆಗಿರ್ಬೋದು ಬೇಡ, ಮನರಂಜನೆ ಬೇಕು ಅನ್ನುವಂಥದ್ದು. ಸೊ ರೋಣ ಸಿನಿಮಾದ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀರಾ? ಮೇಡಮ್, ಇಲ್ಲಿ ಆ್ಯಕ್ಚುಲಿ ಒಂದು ಥರದ ಅಂದರೆ ಒಂದು ಸಿನಿಮಾ ಅಂತ ಅಂದ್ರೆ ಒಂದು ಲವ್ ಸ್ಟೋರಿ ಹೇಳ್ತಾರೆ, ಇಲ್ಲ ಕೆಲವರು ಸಸ್ಪೆನ್ಸ್ ಅಂದ್ರೆ ಬರೀ ಸಸ್ಪೆನ್ಸ್ ಅಂತ ಹೇಳ್ತಾರೆ, ಕೆಲವರು ಮರ್ಡರ್ ಮಿಸ್ಟರಿ ಬರೀ ಮರ್ಡರ್ ಮಿಸ್ಟರಿ. ಬಟ್ ಇಲ್ಲಿ ಪ್ರತಿಯೊಂದು ಒಂಥರ ಫ್ಯಾಮಿಲಿ ಪ್ಯಾಕ್ ಥರ ಆ್ಯಕ್ಷನ್ ಇದೆ ಮೇಡಮ್, ಆಮೇಲೆ ಸಸ್ಪೆನ್ಸ್ ಇದೆ, ಆಮೇಲೆ ಕ್ರೈಮ್ ಇದೆ,
ಲವ್ ಇದೆ, ಆಮೇಲೆ ತಂದೆ ಮಗನ ಬಾಂಡಿಂಗ್ ಇದೆ, ತಾಯಿ ಮಗನ ಬಾಂಡಿಂಗ್ ಇದೆ, ಆಮೇಲೆ ತಂದೆ ಮಗಳದು ಬಾಂಡಿಂಗ್ ಇದೆ, ಆಮೇಲೆ ಫ್ರೆಂಡ್ಶಿಪ್ ಇದೆ ಮೇನ್. ನಾವು ಆ ಕ್ಯಾರೆಕ್ಟರ್ಗಳು ನೋಡ್ತಾ ಇದ್ರೆ ಫ್ರೆಂಡ್ಸ್ ಕ್ಯಾರೆಕ್ಟರ್ ಬರುತ್ತೆ. ಆ ಫ್ರೆಂಡ್ಸ್ ಕ್ಯಾರೆಕ್ಟರ್ ನೋಡ್ತಾ ಇದ್ರೆ ಎಲ್ಲರೂ ನಮ್ಮ ಫ್ರೆಂಡ್ ಇದ್ದಂಗಿದ್ದಾನೆ. ಹೀರೋ ಕ್ಯಾರೆಕ್ಟರ್ ನೋಡಿದ್ರೆ ನನಗೆ ಕನೆಕ್ಟ್ ಆಗ್ತಾ ಇದೆ. ಕೆಲವೊಂದು ಸೀನ್ಗಳು ಅವ್ರವ್ರಿಗೆ ಕನೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ. ಸೊ ಆ ಥರ ಅದಕ್ಕೋಸ್ಕರ ಸಿನಿಮಾ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಇಷ್ಟ. ಒಟ್ಟು ಹ್ಯುಮ್ಯಾನಿಟಿನ ಎತ್ತಿಡ್ದಿದೆ ಈ ಸಿನಿಮಾ. ಆಮೇಲೆ ನಿಮ್ಮ ಫ್ಯಾಮಿಲಿ ಜೊತೆ ಅಂದರೆ ತಂದೆ ತಾಯಿ ಮಕ್ಕಳು ಕೂತ್ ನೋಡಿದಾಗ ಒಂದು ಮುಜುಗರ ಇಲ್ಲದೆ ಇರೋ ಸೀನ್ಗಳಿಲ್ಲದೆ ಒಂದು ಪರಿಪೂರ್ಣವಾದ ಒಂದು ಒಳ್ಳೆ ಸಿನಿಮಾನ ಮಾಡಿದೀವಿ ಅಂತ ಹೇಳಕ್ ಇಷ್ಟ. ಇವನ್ ಏನಾಗುತ್ತೆ ಅಂದ್ರೆ ಹೊಸೊಬ್ಬರ ಸಿನಿಮಾ ಅಂದ್ರೆ ಒಂದಷ್ಟು ಜನ ಸಪೋರ್ಟ್ ಮಾಡೋದು ಕಮ್ಮಿ ಇರುತ್ತೆ. ಹೊಸೊಬ್ಬರ ಸಿನಿಮಾ ಅಂದಾಗ ಏನ್ ಇವ್ರು ಮಾಡ್ತಾರೆ, ಕಥೆನೋ ಹಾಗಿರುತ್ತೆ ಹೇಗಿರುತ್ತೆ ಅನ್ನುವಂಥದ್ದು. ನಿಮಗೆ ಹೆಂಗಿತ್ತು ಸಪೋರ್ಟ್? ಈಗ ನೀವೇ ಹೇಳಿದ್ರಿ ಹೊಸಬರು ಸಿನಿಮಾ, ಈಗ ನೋಡಿ ನಿಮ್ಮ ಕ್ವಶನ್ ಅಲ್ಲೇ ಆನ್ಸರ್ ಇದೆ. ಹೌದು, ಬಟ್ ನಿಮಗೆ ಹೆಂಗಿತ್ತು ಸಪೋರ್ಟ್? ಅದು ನಮ್ಗೀಗ ಒಬ್ಬ ಯಾರತ್ರ ಆದ್ರೂ ಏನಕ್ಕಾದ್ರೂ ಒಂದು ಅಪ್ರೋಚ್ ಮಾಡಕ್ ಹೋದಾಗ ಯಾರು ನಾವು ಹೊಸಬ್ರು ಅಂತ ಹೇಳಿದ ತಕ್ಷಣನೇ ನಮಗೆ ಬೇರೆ ಥರ ಇರುತ್ತೆ. ನೋಡಿ ಈಗ ಈ ಸಿನಿಮಾ ಮಾಡಿದ್ದೀವಿ, ಅದು ಅವ್ರು ಮಾಡೋದ್ರಲ್ಲೇನು ತಪ್ಪಿಲ್ಲ. ಈಗ ಎಲ್ಲರೂ ಒಳ್ಳೆ ಸಿನಿಮಾನೇ ಮಾಡ್ತಾರೆ ಅಂತ ಏನಿಲ್ಲ. ಒಂದೊಂದು ಕೆಟ್ಟದೇ ಇರೋ ಸಿನಿಮಾನೂ ಬರುತ್ತೆ, ಇನ್ನೊಂದು ಹೊಸಬ್ರದೇ ತುಂಬ ಅದ್ಭುತವಾಗಿರೋ ಸಿನಿಮಾಗಳು ಬರುತ್ತೆ. ಎರಡು ಥರನೂ ಇರುತ್ತೆ. ಬಟ್ ನಾವು ಅವ್ರನ್ನ ಇವಾಗಲೇ ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ತುಂಬ ಜನ ಕೆಟ್ಟದಾಗಿ ಮಾಡಿರೋರೇ ಬಂದು ಅವ್ರಿಗೂ ಆ ಥರ ಬಿಲ್ಡ್ ಆಗಿಬಿಟ್ಟಿರುತ್ತೆ. ನಾವು ಅದನ್ನ ತಪ್ಪು ಅಂತ ಹೇಳಲ್ಲ. ಇದನ್ನ ಪ್ರತಿಯೊಬ್ಬ ಹೊಸಬ್ರು ಎದುರಿಸ್ಬೇಕಾಗಿರೋ ಅಂತ ಇದೆ. ನಾವು ಅದನ್ನ ಎದುರಿಸ್ತಾ ಇದೀವಿ, ಆಚೆ ಬರ್ತೀವಿ ಅನ್ನೋದೇ ನಮ್ಗೆ ಒಂದು ಫೀಲ್. ಓಕೆ ಸರ್, ನಿಮ್ಗೆ ಇವನ್ ಹೀರೋಗೆ ಒಂದ್ ಕಡೆ ಆಯ್ತು ಅಂದ್ರೆ ನೀವು ಡೈರೆಕ್ಟರ್ ಆಗಿರ್ತೀರ. ಇವನ್ ನೆಕ್ಸ್ಟ್ ಸಿನಿಮಾಗೆ ನಾನು ಇನ್ನೊಂದು ಡೈರೆಕ್ಷನ್ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಸೊ ಹೇಗಿತ್ತು ನಿಮಗೆ ಸಪೋರ್ಟು ಅನ್ನುವಂಥದ್ದು? ಯಾರಾದರೂ ಕರೆ ಮಾಡಿ ಏನಾದರೂ ಹೇಳಿದ್ರ ಏನು ಅನ್ನುವಂಥದ್ದು? ಇಲ್ಲ ಮೇಡಮ್, ನಾವು ಆ್ಯಕ್ಚುಲಿ ಇದರಲ್ಲೇ ಟೆಕ್ನಿಕಲ್ಲೇ ಇದೆ. ನಾವು ನೆಕ್ಸ್ಟ್ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಈ ಪ್ರಾಜೆಕ್ಟ್ ಯಾವ ಥರ ರಿಲೀಸ್ ಮಾಡಬೇಕು, ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು, ಎಲ್ಲೆಲ್ಲಿ ಇದು ಮಾಡಬೇಕು. ಸೊ ಅದೇ ಇದರಲ್ಲೇ ಗುಂಗಲೇ ಇದ್ವಿ ಇನ್ನು. ಓಕೆ ಸರ್, ಕೊನೆಯದಾಗಿ ನೀವು ರೋಣ ಸಿನಿಮಾದ ಬಗ್ಗೆ ಏನು ಹೇಳ್ತೀರಾ? ಜನರು ಯಾಕೆ ನಿಮ್ಮ ಸಿನಿಮಾವನ್ನು ನೋಡಬೇಕು ಅನ್ನುವಂಥದ್ದು? ಜನರು ಯಾಕೆ ಸಿನಿಮಾ ನೋಡಬೇಕು ಅಂದ್ರೆ ಈ ಸಿನಿಮಾ ಏನಿದೆಲ್ಲ ಒಂದು ವರ್ಷಕ್ಕೆ ಒಂದು 200-250 ಸಿನಿಮಾ ಬರ್ತವೆ ಮೇಡಮ್. ಎಲ್ಲರೂ ಹೇಳೋದು ನಮ್ದು ಅದ್ಭುತವಾಗಿದೆ, ನಮ್ದು ಬೇರೆ ಥರ ಇದೆ, ಬೇರೆ ಕಂಟೆಂಟು. ಸೊ ಅದೇ ಥರನೇ ಹೇಳೋದು. ಸೊ ಅದೇ ಥರ ನಮ್ಮದು ಸಿನಿಮಾ ನೋಡಿದಾಗ ಅವರು ಆಚೆ ಬಂದಾಗ ಒಂದು ಮಾತು ಹೇಳ್ತಾರೆ, ಇಲ್ಲ ಒಳ್ಳೆ ಸಿನಿಮಾಗೆ ಬಂದೆ, ನನ್ನ ದುಡ್ಡು ಎಲ್ಲಿ ಮೋಸ ಆಗಿಲ್ಲ, ಆ ಥರ ಒಂದು ಫೀಲ್ ಬರುತ್ತೆ ಮೇಡಮ್. ಆ ಥರ ಒಳ್ಳೆ ಕಂಟೆಂಟ್ ಇದೆ. ಅವರು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾರಲ್ವ ಜನ, ಅದು ಎಲ್ಲ ಅಂಶಗಳು ಇದರಲ್ಲಿ ಇದೆ ಮೇಡಮ್. ಓಕೆ, ಇದು ಬಿಟ್ಟು ಬೇರೆ ಯಾವುದಾದ್ರೂ ಸಿನಿಮಾಗೆ ಸೈನ್ ಮಾಡಿದ್ದೀರಾ ಏನು ಸರ್? ಬೇರೆ ಏನಾದರೂ ಕತೆ ಇದೆಯಾ? ಯಾವುದು ಯಾವುದೂ ಇಲ್ಲ. ಓಕೆ.